ಬಂಟ್ವಾಳ ತಾಲೂಕಿನ ನರಿಂಗಾನದ ಮತದಾನ ಕೇಂದ್ರದಲ್ಲಿ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಹಠಾತ್ ಮಾಯವಾಗಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಬಂಟ್ವಾಳ ತಾಲೂಕಿನ ಮೊಂಟೆಪದವು ಶಾಲೆಯಲ್ಲಿ ನಡೆಯುತ್ತಿದ್ದ ಮತದಾನದ ವೇಳೆ ಮತದಾನ ಪಟ್ಟಿಯಲ್ಲಿ ಸುಮಾರು 64 ಮತದಾರರ ಹೆಸರು ಮಾಯವಾಗಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಮತ್ತು ಸಿಪಿಎಂ ಡಿವೈಎಫ್ಐ ಕಾರ್ಯಕರ್ತರು ಮಿಂಚಿನ ಮುಷ್ಕರ ನಡೆಸಿದರು. ಈ ಬಗ್ಗೆ ಡಿವೈಎಫ್ಐನ ನಾಯಕರು ತಮ್ಮ ಆಕ್ಷೇಪಣೆಯನ್ನು ನಮ್ಮ ನಾಡುವಿನ ಜೊತೆಗೆ ಹೇಳಿದ್ದು ಹೀಗೆ. ನರೇಗಾನ ಬ್ಲಾಕ್ನಲ್ಲಿ ಒಂದು ಮತದಾರರ ಹೆಸರು ಪಟ್ಟಿಯಲ್ಲಿದ್ದು ಪಂಚಾಯತಿಗೆ ಬಂದ ಮತದಾರರ ಹೆಸರಲ್ಲಿ ವಾಟರ್ ಲಿಸ್ಟಲ್ಲಿ ಪಟ್ಟಿಯಲ್ಲಿದ್ದು ಒಳಗಡೆ ಆಫೀಸರ್ನ ಹೆಸರಲ್ಲಿ ಅದು ಇದ್ದರಕ್ಕೆ ಡಿಲೀಟೆಡ್ ಅಂತ ಹಾಕಿ ಒಂದು 50-60ಕ್ಕಿಂತ ಹೆಚ್ಚು ಮತವನ್ನು ಡಿಲೀಟ್ ಮಾಡಿದ್ದಾರೆ. ಇದು ನಾಗರಿಕರ ಅತ್ಯಂತ ಒಂದು ಮೋಸವಾಗಿದೆ. ಇದನ್ನು ಇಲ್ಲಿನ ಊರಿನವರೆಲ್ಲ ಖಂಡಿಸಿದ್ದಾರೆ. ಈಗಾಗಲೇ ಇದಕ್ಕೆ ಆಕ್ಷನ್ ತೆಗೆದಿದ್ದಾರೆ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಅದು ಇಷ್ಟರವರೆಗೆ ಯಾರು ಬರಲಿಲ್ಲ ಇಲ್ಲಿ ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿನ ಮತದಾರರು ವಂಚಿತರಾಗಿದ್ದಾರೆ. ಈ ಮತದಾರರ ಪರವಾಗಿ ಡಿವೈಎಫ್ಐ ಇದನ್ನು ಖಂಡಿಸುತ್ತದೆ. ಇದರ ವಿರುದ್ಧ ಬೃಹತ್ತಾಗಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ತೊಂದರೆ ನೀಡದೇ ಇರುವ ಧಾರ್ಮಿಕ ಕೇಂದ್ರಗಳನ್ನು ತೆರವುಗೊಳಿಸುವುದರ ವಿರುದ್ಧ ದೇವಸ್ಥಾನ ಉಳಿಸಿ ಹೋರಾಟ ಸಮಿತಿ ಶುಕ್ರವಾರ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಸಾರ್ವಜನಿಕ ಸ್ಥಳಗಳಲ್ಲಿರುವ ಧಾರ್ಮಿಕ ಕೇಂದ್ರಗಳನ್ನು ತಕ್ಷಣವೇ ತೆರವುಗೊಳಿಸಬೇಕು ಎಂಬ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಪಟ್ಟಿಗಳಿಗೆ ಭಾರೀ ವಿರೋಧ ಮತ್ತೆ ಎದುರಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಪುಣ್ಯಕ್ಷೇತ್ರಗಳಿಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ವಿನಾಯಿತಿಯನ್ನು ನೀಡಿದೆ. ಜೊತೆಗೆ ಕೆಲವು ದೇವಸ್ಥಾನಗಳು ಸಾರ್ವಜನಿಕ ಸ್ಥಳದಿಂದ ದೂರದಲ್ಲಿದೆ. ಆದರೆ ಇದ್ಯಾವುದನ್ನು ಗಮನಹರಿಸದೆ ರಾಜ್ಯ ಸರ್ಕಾರ ಇರುವ ಎಲ್ಲ ದೇವಸ್ಥಾನಗಳನ್ನು ಕೆಡವಲು ಮುಂದಾಗಿದೆ ಎಂದು ಆರೋಪಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಜನತೆ ಚುನಾವಣೆ ಬಿಸಿಯಲ್ಲಿದ್ದರೆ ದೇವಸ್ಥಾನ ಉಳಿಸಿ ಹೋರಾಟ ಸಮಿತಿ ಮಾತ್ರ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿ ತನ್ನ ಆಕ್ರೋಶವನ್ನು ಸೂಚಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ದಿನಕರ್ ಶೆಟ್ಟಿ, ದೇವಸ್ಥಾನ ಕೆಡವಲು ಸುಮ್ಮನೆ ಅವಕಾಶ ನೀಡುವುದಿಲ್ಲ ಎಂದರು. ಈಗ ಅಧಿಕೃತವಾಗಿದ್ದರೂ ಜನಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ನಾವು ಜಿಲ್ಲೆಯಲ್ಲಿ ಹೋರಾಟ ಸಮಿತಿಯ ಪ್ರಕಾರ ಸರ್ವೆ ಮಾಡಿದ ಪ್ರಕಾರ ಎಲ್ಲೂ ಕೂಡ ಇಲ್ಲ. ಆದ್ದರಿಂದ ಏನು ಪಟ್ಟಿ ತಯಾರಿಸಿದರೆ ಇದು ಬಹಳ ಅಸಮರ್ಪಕವಾದದ್ದು. ಆದ್ದರಿಂದ ಇದನ್ನು ಪರಿಶೀಲಿಸುವಂತ ಒಂದು ಆಶ್ವಾಸನೆ ಅವರು ಕೂಡ ಕೊಟ್ಟಿದ್ದಾರೆ. ಯಾಕೆ ಹೇಳಿದ್ರೆ ಜಿಲ್ಲಾಧಿಕಾರಿ ಅವರು ತಯಾರಿಸಿದ ಪಟ್ಟಿಯಲ್ಲಿ ಕುಂದುಕೊರತೆ ಇನ್ನುವರ್ತಕ್ಕಂಥದ್ದು ಅವರು ಕೂಡ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಅಧಿಕೃತವಾಗಿರ್ತಕ್ಕಂಥದ್ದು ನಿಜವಾಗಿ ಜನಗಳಿಗೆ ಲೋಪ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅದು ಇಲ್ಲ. ಇದ್ರೆ ಅದು ಆಡಳಿತ ಮಂಡಳಿಯವರಾಗಿ ದೇವಸ್ಥಾನದವರ ಜೊತೆಗೆ ಅದು ಯಾವ ರೀತಿ ಅದನ್ನು ಸ್ಥಳಾಂತರ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಬಹುದನ್ನುವ ಒಂದು ಉತ್ತರವನ್ನು ನೀಡಲಿಕ್ಕೆ ನಾನು